ಭಾರತದ ಅತಿ ಎತ್ತರದ 5 ಪರ್ವತಗಳು ಇವೆ ನೋಡಿ. ಜೀವಸಂಕುಲದ ಉಳಿವಿಗಾಗಿ ಪರ್ವತಗಳು ವಹಿಸುವ ಪಾತ್ರದ ಕುರಿತು ಹಾಗೂ ಪರ್ವತಗಳ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಅಂತಾರಾಷ್ಟ್ರೀಯ ಪರ್ವತ ದಿನವನ್ನು ಆಚರಿಸಲಾಗುತ್ತದೆ. ಪರ್ವತಗಳ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡಲು ಹಾಗೂ ಪರಿಸರದ ನಡುವೆ ಒಂದೊಳ್ಳೆ ಸಂಬಂಧವನ್ನು ಸೃಷ್ಟಿಸುವ ಉದ್ದೇಶವನ್ನು ಅಂತಾರಾಷ್ಟ್ರೀಯ ಪರ್ವತ ದಿನವು ಹೊಂದಿದೆ. ಹಾಗಾದರೆ ಅಂತಾರಾಷ್ಟ್ರೀಯ ಪರ್ವತ ದಿನದ ಆಚರಣೆಯು ಶುರುವಾದದ್ದು ಯಾವಾಗ, ಏನಿದರ ಮಹತ್ವ ಸೇರಿದಂತೆ ಇನ್ನಿತರ ಮಾಹಿತಿಯನ್ನು ನೋಡೋಣ. ಈ ಸೃಷ್ಟಿಯ ಅದ್ಭುತಗಳಲ್ಲಿ ಒಂದಾದ ಪರ್ವತಗಳು ನೋಡಿದಾಗ ಕಣ್ಣೆರಡು ತಂಪಾಗುತ್ತದೆ. ಈ ಜಗತ್ತಿನಲ್ಲಿ ಅತಿ ಎತ್ತರದ ಅದೆಷ್ಟೋ ಪರ್ವತಗಳಿವೆ. ಹಚ್ಚ ಹಸಿರಿನ ನಡುವೆ ತಲೆ ಎತ್ತಿ ನಿಂತ ಈ ಸೃಷ್ಟಿಯ ಅದ್ಭುತಕ್ಕೆ ಎಲ್ಲರೂ ಕೂಡ ಒಂದು ಕ್ಷಣ ತಲೆಬಾಗಲೇಬೇಕು. ಭೂಮಿಯ ಭೂಮೇಲ್ಮೈ ಸುಮಾರು 27% ಪರ್ವತ ಶ್ರೇಣಿಗಳು ಆವರಿಸಿದ್ದು, ಅದಲ್ಲದೆ ವಿಶ್ವದ ಶೇಕಡ 15 ಜನರು ಪರ್ವತಗಳ ತಪ್ಪಲಿನಲ್ಲಿ ವಾಸಿಸುತ್ತಾರೆ. ಅದಲ್ಲದೆ ಈ ಪರ್ವತ ಶ್ರೇಣಿಯು ಕೃಷಿಗೂ ತಾಣವಾಗಿದ್ದು, ಇಲ್ಲಿ ಕಾಫಿ, ಟೀ, ಕೋಕೋ, ಸಾಂಬಾರು ಪದಾರ್ಥಗಳು, ಗಿಡಮೂಲಿಕೆಗಳನ್ನು ಬೆಳೆಯಲಾಗುತ್ತದೆ. ಈ ಪರ್ವತಗಳ ಬಗ್ಗೆ ಜಾಗೃತಿ ಮೂಡಿಸಲೆಂದು ಒಂದು ದಿನವನ್ನು ಮೀಸಲಾಗಿಡಬೇಕು. ಅದುವೇ ಅಂತಾರಾಷ್ಟ್ರೀಯ ಪರ್ವತ ದಿನ. ಪ್ರತಿ ವರ್ಷ ಡಿಸೆಂಬರ್ 11ರಂದು ಅಂತಾರಾಷ್ಟ್ರೀಯ ಪರ್ವತ ದಿನವನ್ನು ಆಚರಿಸಬರಲಾಗುತ್ತದೆ. ಅಂತಾರಾಷ್ಟ್ರೀಯ ಪರ್ವತ ದಿವಸದ ಇತಿಹಾಸನ ನೋಡೋದಾದರೆ, ನ್ಯೂಯಾರ್ಕ್ನಲ್ಲಿರುವ ಯುನೈಟೆಡ್ ನೇಷನ್ಸ್ ಪ್ರಧಾನ ಕಚೇರಿಯು ಡಿಸೆಂಬರ್ 11, 2001ರಂದು ಅಂತಾರಾಷ್ಟ್ರೀಯ ಪರ್ವತಗಳ ವರ್ಷವನ್ನು ಆರಂಭಿಸಿತು. ಅದಾದ ಬಳಿಕ 2002ರಲ್ಲಿ ಅಂತಾರಾಷ್ಟ್ರೀಯ ಪರ್ವತ ವರ್ಷವನ್ನು ಜಾಗೃತಿ ಮೂಡಿಸುವ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಉದ್ದೇಶದಿಂದ ಗುರುತಿಸಲಾಯಿತು. ವಿಶ್ವಸಂಸ್ಥೆ ಡಿಸೆಂಬರ್ 11ರಂದು ಅಂತಾರಾಷ್ಟ್ರೀಯ ಪರ್ವತ ದಿನ ಎಂದು ಗೊತ್ತುಪಡಿಸಿತು. ತದನಂತರದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಪರ್ವತ ದಿನವನ್ನು ಡಿಸೆಂಬರ್ 11, 2003ರಲ್ಲಿ ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಪರ್ವತ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತದೆ. ಅಂತಾರಾಷ್ಟ್ರೀಯ ಪರ್ವತ ದಿನದ ಮಹತ್ವ ಹಾಗೂ ಆಚರಣೆ ಬಗ್ಗೆ ನೋಡೋಣ. ಪರ್ವತಗಳು ಪ್ರಪಂಚದ ಅರ್ಧದಷ್ಟು ಜೀವವೈವಿಧ್ಯಗಳನ್ನು ಒಳಗೊಂಡಿದೆ. ಶುದ್ಧ ಗಾಳಿ, ನೀರು ಮತ್ತು ಗಿಡಮೂಲಿಕೆ ಸಸ್ಯಗಳು ಪೂರೈಸುವುದರೊಂದಿಗೆ ಈ ಸ್ಥಳಗಳಲ್ಲಿ ಅದೆಷ್ಟೋ ಜನರು ಇಲ್ಲಿ ವಾಸಿಸುತ್ತಿದ್ದಾರೆ. ಆದರೆ ಈ ಪರ್ವತ ಹವಾಮಾನ ಬದಲಾವಣೆಯ ಪರಿಣಾಮಗಳಿಂದ ಅಪಾಯಕ್ಕೆ ಸಿಲುಕಿವೆ. ಪರ್ವತಗಳ ಕುರಿತು ಜನರಲ್ಲಿ ಅರಿವು, ಕಾಳಜಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ಅಗತ್ಯವಾದ ಈ ಸಂಪತ್ತನ್ನು ರಕ್ಷಿಸುವ ಹೊಣೆ ಎಲ್ಲರ ಮೇಲಿದ್ದು, ಈ ಜೀವವೈವಿಧ್ಯತೆಯನ್ನು ಕಾಪಾಡಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಈ ದಿನದ ಆಚರಣೆಯು ಮಹತ್ವವಾಗಿದೆ. ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಪರ್ವತ ದಿನವೆಂದು ಜಾಗೃತಿ ಕಾರ್ಯಕ್ರಮಗಳು, ಸೆಮಿನಾರ್ಗಳು, ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಭಾರತದಲ್ಲಿ ಅತಿ ಎತ್ತರದ ಪರ್ವತ ಶಿಖರಗಳಲ್ಲಿ ನೋಡೋದಾದರೆ, ಕಾಂಚನಜುಂಗ ಭಾರತದ ಅತ್ಯಂತ ಎತ್ತರದ ಪರ್ವತ ಶಿಖರ ಹಾಗೂ 3ನೇ ಅತಿ ಎತ್ತರದ ಶಿಖರ ಎಂದು ಕರೆಯಲ್ಪಟ್ಟ ಶಿಖರ ಈ ಕಾಂಚನಜುಂಗವಾಗಿದೆ. ಸರಿಸುಮಾರು 8586 ಮೀಟರ್ನಷ್ಟು ಎತ್ತರವಿದ್ದಷ್ಟು ಪೂರ್ವ ಹಿಮಾಲಯದಲ್ಲಿ ಸಿಕ್ಕಿಂ ರಾಜ್ಯ, ಈಶಾನ್ಯ ಭಾರತ ಮತ್ತು ಪೂರ್ವ ನೇಪಾಳದ ನಡುವೆ ಇರುವ ಗಡಿಯಲ್ಲಿ ಈ ಪರ್ವತ ಶ್ರೇಣಿಯು ಕಾಣಬಹುದು. ಎರಡನೆಯದು ಕಾಮೆಟ್ ಶಿಖರ. ಉತ್ತರಾಖಂಡದಲ್ಲಿ ಚಮೋಲಿ ಜಿಲ್ಲೆಯಲ್ಲಿರುವ ಗರ್ವಾಲ್ ಪ್ರದೇಶದ ಜಸ್ಕರ್ ಪರ್ವತದ ಶ್ರೇಣಿಯಲ್ಲಿ ಅತಿ ಎತ್ತರದ ಶಿಖರ ಇದಾಗಿದೆ. ಭಾರತದ 3ನೇ ಅತಿ ಎತ್ತರದ ಶಿಖರಗಳ ಸಾಲಿಗೆ ಕಮೆಟ್ ಶಿಖರವು ಸೇರಿದೆ. ಕಮೆಟ್ ಟಿಬೆಟ್ ಗಡಿಯ ಸಮೀಪವಿದ್ದು 3 ಇತರ ಎತ್ತರದ ಶಿಖರಗಳಿಂದ ಸುತ್ತುವರೆದಿದೆ.